ಶಿರಸಿ ಪ್ರತ್ಯೇಕ ಜಿಲ್ಲೆಗೆ ಬೆಳಗಾವಿಯ ಸುವರ್ಣಸೌಧದ ಎದುರು ಡಿಸೆಂಬರ್ 16ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕದಂಬ ಕನ್ನಡ ಜಿಲ್ಲೆ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಅನಂತಮೂರ್ತಿ ಹೆಗಡೆ ಅವರು ತಿಳಿಸಿದರು. ಶಿರಸಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಈ ಹೋರಾಟದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಬೇಕು. ನಮ್ಮ ಕೂಗು ಗಟ್ಟಿಯಾದರೆ ಮಾತ್ರ ಪ್ರತ್ಯೇಕ ಜಿಲ್ಲೆ ಭಾಗ್ಯ ದೊರೆಯಲಿದೆ. ಇನ್ನು ಶಿರಸಿಯಲ್ಲಿ ನಿರ್ಮಾಣವಾಗುತ್ತಿರುವ ಹೈಟೆಕ್ ಆಸ್ಪತ್ರೆಯನ್ನು ತಾಲೂಕು ಆಸ್ಪತ್ರೆ ಎಂದು ನಮೂದು ಮಾಡಿದರೆ ಸುಮ್ಮನಿರಲು ಶಿರಸಿ ಜನರು ಹಿಡಿಗಳಲ್ಲ. ಅಲ್ಲದೆ ಹೈಟೆಕ್ ಆಸ್ಪತ್ರೆಗೆ 35 ಕೋಟಿ ರು ಅನುದಾನ ನಿರಾಕರಣೆ ಮಾಡಿರುವುದು ಖಂಡನೀಯ. ಒಂದು ವೇಳೆ ಅನುದಾನ ಕಡಿತ ಮಾಡಿದರೆ ಪಕ್ಷಾತೀತ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ವಿ.ಎಂ. ಭಟ್, ಗಣಪತಿ ನಾಯ್ಕ್, ಮಹಾದೇವ್ ಚಲುವಾದಿ, ಎಂ.ಎಂ. ಭಟ್, ಚಿದಾನಂದ ಹರಿಜನ್, ಶೋಭಾ ನಾಯ್ಕ್, ಜಿ.ಎಸ್. ಹೆಗಡೆ, ಶಿವಾನಂದ ದೇಶಳ್ಳಿ, ಸಂತೋಷ್ ನಾಯ್ಕ್, ಸಿ.ಎಫ್. ಈರೇಶ್ ಮುಂತಾದವರು ಇದ್ದರು. ಅದರ ಮುಂದಿನ ಭಾಗವಾಗಿ ಈ 16ನೇ ತಾರೀಕಿನ ದಿವಸ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಮಗೆ ಹೋರಾಟವನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅದಕ್ಕೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಹೋಗುವಂಥದ್ದು ಅನಿವಾರ್ಯ ಆಗಿದೆ. ನಮ್ಮ ಶಕ್ತಿಯನ್ನು ತೋರಿಸಿದರೆ ಮಾತ್ರ ಜನಪ್ರತಿನಿಧಿಗಳು ಈ ವಿಷಯವನ್ನು ಅಲ್ಲಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡುತ್ತಾರೆ. ಮತ್ತು ನಮಗೆ ಪ್ರತ್ಯೇಕ ಜಿಲ್ಲೆಯ ಸ್ಥಾನಮಾನ ಮತ್ತು ಪ್ರತ್ಯೇಕವಾದಂತಹ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಸೌಲಭ್ಯ ಕೂಡ ಸಿಗತ್ತೆ. ದಯವಿಟ್ಟು ಸಾರ್ವಜನಿಕರ ಮನವಿ ಮಾಡ್ಕೊಳ್ಳೋದೇನಂತಂದರೆ, ಸೋಮವಾರ ದಿವಸ ಬೆಳಗ್ಗೆ 9 ಗಂಟೆಗೆ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಬಂದು ನಮಗೆ ಫೋನನ್ನು ಮಾಡಿದ್ರೆ ನಮ್ಮ ಯಾವ ಹೋರಾಟದ ಸಂಖ್ಯೆ ಕೊಟ್ಟಿರ್ತಾರೆ, ಹೋರಾಟದ ಜಾಗದ ಸಂಖ್ಯೆ ಕೊಟ್ಟಿರ್ತಾರೆ, ಆ ಸಂಖ್ಯೆ ನಿಮ್ಗೆ ತಿಳಿಸ್ತೇವೆ. ನಾವು ಅಲ್ಲಿ ನಮ್ಮ ಒಟ್ಟಿಗೆ ಬಂದು ಕುಳಿತುಕೊಂಡು ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಹೇಳಿ ನಾವು ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೇವೆ. ಮತ್ತೆ ನಾವು ಈ ಸಂದರ್ಭದಲ್ಲಿ ಸನ್ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದಂತಹ ಭೀಮಣ್ಣ ನಾಯಕರವರಲ್ಲಿ ಮನವಿಯನ್ನು ಮಾಡಿದ್ದೇವೆ. ತಾವು ನಮ್ಮ ಪರವಾಗಿ, ನಮ್ಮ ಜಿಲ್ಲೆಯ ಪರವಾಗಿ ಧ್ವನಿಯನ್ನು ಎತ್ತಬೇಕು ವಿಧಾನಸಭೆಯಲ್ಲಿ ಅಂತ ಹೇಳಿದ್ದೇವೆ. ಅವರು ಕಂದಾಯ ಸಚಿವರು ಒಂದು ವಿಷಯವನ್ನು ಮೆನ್ಷನ್ ಮಾಡಿದ್ದಾರೆ. ಪ್ರತ್ಯೇಕ ಜಿಲ್ಲೆಯನ್ನ ಮಾಡುವಂಥದ್ದಾದರೆ ಅದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಾಡಬೇಕು, ತಾಲೂಕು ಗೌರ್ಮೆಂಟ್ ಜಿಲ್ಲೆ ರಾಜ್ಯ ಸರ್ಕಾರದವರದ್ದು ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ. ಅದು ನಾನು ಕೂಡ ಕೆಲವಷ್ಟು ಡಾಕ್ಯುಮೆಂಟ್ ಪರಿಶೀಲನೆ ಮಾಡಲಾಗಿ ಇತ್ತೀಚೆಗೆ ಉತ್ತರ ಪ್ರದೇಶ ರಾಜ್ಯ ಯೋಗಿ ಆದಿತ್ಯನಾಥ್ ಅವರು ಮಹಾಕುಂಭಮೇಳ ಅನ್ನುವಂಥದ್ದನ್ನು ಪ್ರತ್ಯೇಕ ಜಿಲ್ಲೆಯನ್ನು 2ನೇ ತಾರೀಕು ಡಿಸೆಂಬರ್ 2ನೇ ತಾರೀಕು 2024ನೇ ತಾರೀಕಿನ ದಿವಸ ಘೋಷಣೆ ಮಾಡಿರೋದು ನಮ್ಗೆ ಕಂಡು ಬರ್ತಾ ಇದೆ. ಹಾಗೆ ಹಲವಾರು ಸರ್ಕ್ಯುಲರ್ನ ಪರಿಶೀಲನೆ ಮಾಡಿದಾಗ ಜಿಲ್ಲೆಯನ್ನ ಮಾಡೋದಕ್ಕೆ ಕೇಂದ್ರದ ಯಾವುದೇ ರೀತಿಯ ಪರ್ಮಿಷನ್ ಬೇಕು ಅಂತಿಲ್ಲ. ಆದರೆ ರಾಜ್ಯ ಸರ್ಕಾರ ಇದನ್ನ ಅವರ ಕ್ಯಾಬಿನೆಟ್ ಅನುಮೋದನೆ ಮಾಡಿ ಕೇಂದ್ರ ಕಳಿಸಬೇಕು ಅನ್ನುವಂಥದ್ದು ಇದೆ. ಅದರಿಂದ ಸನ್ಮಾನ್ಯ ಶಾಸಕರ ಕೇಳ್ಕೊಳ್ತಾ ಇದ್ದೇವೆ, ತಾವು ನಮ್ಮೆಲ್ಲರ ಪರವಾಗಿ ನಮ್ಮ 7 ತಾಲೂಕುಗಳ ಜನರ ಪ್ರತಿನಿಧಿಯಾಗಿ ತಾವು ವಿಧಾನಸಭೆಯಲ್ಲಿ ಧ್ವನಿಯನ್ನು ಎತ್ತಬೇಕು. ಹಾಗೆ ಸನ್ಮಾನ್ಯ ಶಿವರಾಮ್ ಹೆಬ್ಬಾರ್ ಅವರಲ್ಲೂ ಕೂಡ ನಾವು ಕೇಳ್ಕೊಳ್ತಾ ಇದ್ದೇವೆ, ನಮ್ಮ ಪ್ರತಿನಿಧಿಯಾಗಿ ನಾವು ನಿಮ್ಮನ್ನು ಭೇಟಿ ಮಾಡಿದಾಗ ತಾವು ನಮ್ಗೆ ಎಲ್ಲ ರೀತಿಯ ಸಹಕಾರ ಕೊಡ್ತೇನೆ, ಖಂಡಿತ ಇದು ಒಳ್ಳೆಯದು ಅಂತ ಹೇಳಿದ್ದೀರಿ. ಅದೇ ರೀತಿಯಲ್ಲಿ ತಾವು ಕೂಡ ಧ್ವನಿ ಎತ್ತಿ ವಿಧಾನಸಭೆಯಲ್ಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಸನ್ಮಾನ್ಯ ದೇಶಪಾಂಡೆ ಸಾಹೇಬರು, ತಾವು ಮುತ್ಸದ್ದಿಗಳಿದ್ದೀರಿ, ತಾವು ಸಿರ್ಸಿಗೆ ಬಂದಾಗ ತಾವು ಕೂಡ ಹೇಳಿದ್ದೀರಿ, ಇಲ್ಲ ಸಿರ್ಸಿ ಜಿಲ್ಲೆ ಆಗಲಿಕ್ಕೆ ಅಥವಾ ಘಟ್ಟದ ಮೇಲಿನ ತಾಲೂಕು ಜಿಲ್ಲೆ ಆಗಲಿ ನಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂತ ಹೇಳಿದ್ದೀರಿ. ತಮ್ಮ ಒಂದು ನಿಲುವನ್ನು ಸ್ವಾಗತಿಸ್ತೇವೆ, ತಮ್ಮ ಬೆಂಬಲಕ್ಕೆ ನಾವು ಋಣಿಯಾಗಿದ್ದೇವೆ. ತಾವು ಘಟ್ಟದ ಮೇಲಿನ ಶಾಸಕರಾದಂತಹ ದೇಶಪಾಂಡೆ ಸಾಹೇಬರು ಇರ್ಬೋದು, ಹೆಬ್ಬಾರ್ ಸಾಹೇಬರು ಇರ್ಬೋದು, ಭೀಮಣ್ಣ ನಾಯಕರು ಇರ್ಬೋದು, ಎಲ್ಲರೂ ಕೂಡ ವಿಧಾನಸಭೆಯಲ್ಲಿ ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ನಾವು ಅವತ್ತಿನ ದಿವಸ 16ನೇ ತಾರೀಕು ಕೆಲಸ ಮಾಡ್ತಾರೆ. ಜಿಲ್ಲೆ ಮಾಡಬೇಕು ಅಂದ್ರೆ 100 ಕೋಟಿ ಬೇಕಾಗುತ್ತೆ, 200 ಕೋಟಿ ಬೇಕಾಗುತ್ತೆ ಅನ್ನೋ ಅಂತ ಮಾತನಾಡ್ತಾರೆ. ಆಸ್ಪತ್ರೆ 35 ಕೋಟಿ ಕೊಡುವಂತಂದ್ರೆ ಇಲ್ಲ 5 ಕೋಟಿ ಕೊಡ್ತೇನೆ ತಾಲೂಕು ಆಸ್ಪತ್ರೆ. ನಾ ಹೇಳ್ತಾ ಇದ್ದೇನೆ ನೋಡಿ, ಈಗ ಸರ್ಕಾರ ಹೇಳ್ತದೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಸ್ಲೋಗನ್ ಇದೆ. ಉತ್ತರ ಕನ್ನಡ ಜಿಲ್ಲೆಯಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮ ಸರ್ಕಾರದ ಬಜೆಟ್ ಎಷ್ಟು? ಹೆಚ್ಚು ಕಮ್ಮಿ 3 ಲಕ್ಷ ಕೋಟಿ. ಒಂದು 10-15 ಸಾವಿರ ಕೋಟಿಯನ್ನ ನಾವು ತೆರಿಗೆ ಕಟ್ತಾ ಇದ್ದೇವೆ ಅಂತ ನಮ್ಮ ತೆರಿಗೆ ನಮಗೆ ಕೊಟ್ಬಿಡಿ, ಉತ್ತರ ಕನ್ನಡ ಜಿಲ್ಲೆ ಹಕ್ಕು ಅಂತ ನಾವು ಕೇಳ್ಬೋದೆ?
ಇದನ್ನು ಕೇಳೋ ಪರಿಸ್ಥಿತಿ ಬರ್ತದೆ. ಸರ್ಕಾರ ಇದೇ ರೀತಿ ನಮಗೆ ಚೌಕಾಸಿ ಮಾಡ್ತಾ ಇದ್ರೆ, ಹಿಂದೆ ಹೇಳಿದ್ದೇನೆ, ಕೇರಳಕ್ಕೆ 100 ಮನೆಯನ್ನ ಕಟ್ಸ್ಕೊಡ್ತೇನೆ ಅಂತ ಹೇಳಿದ್ರು. ಇವತ್ತಿನವರೆಗೂ ಆ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಅವರಿಗೆ 1 ಲಕ್ಷ ರೂಪಾಯಿ ಮನೆ ಸಂಪೂರ್ಣ ಕಳ್ಕೊಂಡವ್ರಿಗೆ ಕೊಟ್ಟುಬಿಟ್ಟೆ ಮನೆ ಕಟ್ಸುವಂತ ಕೆಲಸ ಮಾಡಿಲ್ಲ. ನಮಗಾದ್ರೆ ಒಂದು ರೀತಿ ತಾರತಮ್ಯ, ಅನ್ಯಾಯ, ಅವರಿಗೆ ಅನ್ಯಾಯ. ಇದನ್ನ ನಾವು ಹೀಗೆ ಮುಂದುವರಿತಾ ಹೋದ್ರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ನಾವು ಕೂಡ ಹೋರಾಟ ಮಾಡೋ ಪರಿಸ್ಥಿತಿ ಬರ್ತದೆ. ಸರ್ಕಾರಕ್ಕೆ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೇನೆ. 16ನೇ ತಾರೀಕು ನಾವು ಕೂಡ ಹೋರಾಟ ಮಾಡ್ತೇವೆ. ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಕೂಡ ಪಕ್ಷಾತೀತವಾಗಿ, ಇದರಲ್ಲಿ ಯಾವುದೇ ರೀತಿಯ ಪಕ್ಷ ಅಂತ ಯೋಚನೆ ಮಾಡಬಾರ್ದು. ಮಂಕಾಳ ವೈದ್ಯರಿರಲಿ, ದೇಶಪಾಂಡೆ ಇರಲಿ, ಭೀಮಣ್ಣ ಇರಲಿ, ಶಿವರಾಮ್ ಹೆಬ್ಬಾರ್ ಅವರಿರಲಿ, ಎಲ್ಲರೂ ಕೂಡ, ತಾವುಗಳು, ದಿನಕರ್ ಶೆಟ್ಟಿ ಅವರು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಧ್ವನಿ ಎತ್ತುವಂತಹ ನಮ್ಮ ಸತೀಶ್ ಸೈಲ್ ಇರಲಿ, ಎಲ್ಲರೂ ಕೂಡ ಪಕ್ಷಾತೀತವಾಗಿ ಧ್ವನಿಯನ್ನು ಎತ್ತಿ ನಮ್ಮ ಏನು ಹಕ್ಕಿದೆ ಹಕ್ಕಿಗಾಗಿ ದಯವಿಟ್ಟು ತಾವು ಹೋರಾಟವನ್ನು ಮಾಡಿ ಅಂತ ಹೇಳಿ ನಮ್ಮ ಎಲ್ಲ ಶಾಸಕರು, ಅದರಲ್ಲೂ ವಿಶೇಷ ಶಿರಸಿ ಶಾಸಕರಾದ ಭೀಮಣ್ಣ ನಾಯಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಹೈಟೆಕ್ ಸೌಲಭ್ಯ ನಿರಾಕರಿಸುವ ಬಗ್ಗೆ ಮಾಹಿತಿ ಇದೆ ಮತ್ತು ನಾನು ಈ ಅಧಿವೇಶನದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಮಾತನಾಡ್ತೇನೆ ಅಂತೇಳಿ ಶಾಸಕರು ಉತ್ತರ ಕೊಟ್ಟಿದ್ದಾರೆ ಅಂತೇಳಿ 2 ದಿವಸ ಹಿಂದೆ ಜನಾಂತರಂಗ ಪತ್ರಿಕೆಯಲ್ಲಿ ವರದಿಯಾಗಿದೆ. ಆದರೆ ಇವತ್ತಿನ ಜನಮಾಧ್ಯಮ ಪತ್ರಿಕೆಯಲ್ಲಿ ವರದಿಯಾಗಿರುವಂಥದ್ದು ತಾಲೂಕು ಆಸ್ಪತ್ರೆ ಎಂಬ ಕಾರಣಕ್ಕೆ ಯಾವುದೇ ರೀತಿಯ ಅನುದಾನ ಕಡಿತ ಆಗಿಲ್ಲ, ಇದೆಲ್ಲ ಸುಳ್ಳು ವದಂತಿ. ಸಲಕರಣೆ ಖರೀದಿಗೆ 18.8 ಕೋಟಿ ಮಂಜೂರಾಗಿದೆ. ಆಸ್ಪತ್ರೆ ಸುಸಜ್ಜಿತವಾಗಿ ನಿರ್ಮಾಣವಾಗಿ ಯಾವ ಶಂಕೆ ಬೇಡ ಎಂಬುದಾಗಿ ಶಾಸಕರು ಹೇಳಿದ್ದಾರೆ ಅನ್ನುವಂಥದ್ದು ಮಾತಿದೆ. ಆದರೆ ಇದರಲ್ಲಿ ಯಾವ್ದು ಸತ್ಯ ಯಾವ ಸುಳ್ಳು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅದರಿಂದ ಅದೇನೇ ಇರಲಿ, ಶಾಸಕರ ಒಟ್ಟಿಗೆ ನಾವಿದ್ದೇವೆ. ನಾವು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ನಮ್ಮ ದಿನಕ್ಕೆ 500ರಿಂದ 1000 ಜನ ಈ ಭಾಗದಿಂದ ಪ್ರತಿನಿತ್ಯ ಮಂಗಳೂರಿಗೆ ಹೋಗೋದು, ಹುಬ್ಬಳ್ಳಿ ಹೋಗೋದು ಕಾಣ್ತಾ ಇದ್ದೇವೆ. ನಮ್ಮೆಲ್ಲರ ಒಂದು ಆಶಾಭಾವನೆ ಆಗಿತ್ತು ಈ ಆಸ್ಪತ್ರೆ ಅನ್ನುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಹಣ ಬಿಡುಗಡೆ ಆಗ್ತಾ ಇಲ್ಲ, ಹಣ ಕೇಳಿದ್ರೆ ತಾಲೂಕು ಆಸ್ಪತ್ರೆ ಹೇಳುವಂಥದ್ದು, ಈ ರೀತಿಯ ತಾರತಮ್ಯ ಮಾಡ್ತಾ ಇರುವಂಥದ್ದು ನಮಗೆ ಬಹಳಷ್ಟು ನಮ್ಮ ಜಿಲ್ಲೆ ಜನಕ್ಕೆ ಆಘಾತಕಾರಿ ವಿಷಯ ಆಗಿದೆ. ಅಕ್ಕಿಯಾಲೂರು, ಹಾನಗಲ್ಲು, ಸ್ವರ್ಗದಿಂದ ಸೇರಿದಂತೆ ನಮ್ಮ ಸುತ್ತಮುತ್ತಲಿನ ಬೇರೆ ಜಿಲ್ಲೆಯ ತಾಲೂಕುಗಳು ಕೂಡ ಕೂಡ ಇಲ್ಲಿ ಬರ್ತಾರೆ. ಪ್ರತಿ ತಿಂಗಳಿಗೆ ಸುಮಾರು 250ರಷ್ಟು ಹೆರಿಗೆ ಆಗುತ್ತೆ ಈ ಆಸ್ಪತ್ರೆ ಒಳಗೆ. ಅಷ್ಟರ ಮಟ್ಟಿಗೆ ಇಲ್ಲಿ ಚಿಕಿತ್ಸೆ ಸೌಲಭ್ಯ ಜನರಿಗೆ ಸಿಗ್ಬೇಕಾಗಿದೆ. ಆ ಕಾರಣದಿಂದ ಹಿಂದೆ ಪ್ರಸ್ತಾವನೆ ಆಗಿದೆ 35 ಕೋಟಿ ರೂಪಾಯಿ ಯೋಜನೆ ಅಂತಂದ್ರೆ ಅದರೊಳಗೆ ಕ್ಯಾಥ್ಲ್ಯಾಬ್ ಕೂಡ ಇದೆ. ಕ್ಯಾಥ್ಲ್ಯಾಬ್ ಅಂತಂದ್ರೆ ಏನು ಹೃದಯಕ್ಕೆ ಸಂಬಂಧ ಎಂಜಿಯೋಗ್ರಾಮ್ ಇರ್ಬೋದು, ಎಂಜಿಯೋಪ್ಲಾಸ್ಟ್ ಇರ್ಬೋದು, ಸ್ಟಂಟ್ ಹಾಕುವಂತ ಇಂಥ ವ್ಯವಸ್ಥೆಗಳು ಇರುವಂತಹ ಒಂದು ವ್ಯವಸ್ಥೆ, ಅದು ಕೂಡ 35 ಕೋಟಿ ರೂಪಾಯಿ ಇರುವಂತದ್ದು. ಸೊ ಅದು ಬಂದ್ರೆ ನಾವು ಏನು ಈಗ ಮಂಗಳೂರಿಗೋ ಬೇರೆ ಕಡೆ ಹೋಗ್ತಾ ಇದ್ದೇವೆ, ಆ ಚಿಕಿತ್ಸೆ ಇಲ್ಲೇ ಸಿಗುವಂತದ್ದಾಗ್ತದೆ, ಅತ್ಯಂತ ಕಡಿಮೆ ವೆಚ್ಚದಲ್ಲಾಗ್ತದೆ. ಅದಕ್ಕಿಂತ ಹೆಚ್ಚಾಗಿ ನಾವು ಸದಾಕಾಲ ಬಡವ್ರ ಬಗ್ಗೆ ಮಾತಾಡ್ತೇವೆ. ನಾವು ಬಡವರ ಉದ್ಧಾರಕ್ಕಾಗಿ, ಬಡವರ ಅನುಕೂಲತೆ ಅಂತ. ಈ ಸರ್ಕಾರಿ ಆಸ್ಪತ್ರೆ ಇಷ್ಟೆಲ್ಲ ಬಡವರಿಗೆ ಸಿಗ್ಬೇಕಂತ ಸೌಲಭ್ಯಕ್ಕೆ ಕೊಕ್ಕೆ ಹಾಕಬಾರ್ದು ಅಂತ ನಾನು ವಿನಂತಿ. ಇದು ಈ 35 ಕೋಟಿ ರೂಪಾಯಿ ಸಿಗುವ ಶ್ರೀಮಂತರಿಗೆ ಅಲ್ಲ. ಇದು ಈ 35 ಕೋಟಿ ರೂಪಾಯಿ ಸಿಗೋದು ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ ಬಡವರಿಗೆ. ಈ ಬಡವರಿಗೆ ಸಿಗಬೇಕಂತ ಸೌಲಭ್ಯಕ್ಕೆ ಚಕ್ರ ಹಾಕ್ಬೇಡಿ ಅಂತ ನಮ್ ವಿನಂತಿ. ನಮ್ ಯಾಕೆಂದ್ರೆ ಈ ಒಬ್ಬರಿಗೆ ಹೃದಯ ರೋಗ ಬಂತು ಅಂದ್ರೆ ಈಗ ಹೊರಗಡೆ ಹೋದ್ರೆ ಒಂದು ಸ್ಟಂಟ್ ಹಾಕ್ಬೇಕು ಅಂದ್ರೆ 2 ಲಕ್ಷ ರೂಪಾಯಿ ಇದೆ. 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಅಷ್ಟು ವೆಚ್ಚ ಮಾಡುವಂತ ಸಾಮರ್ಥ್ಯ ನಮ್ಮ ಇವರಿಗೆ ಇಲ್ಲ. ಅದನ್ನ ಬಡವರಿಗಾಗಿರುವಂತಹ ಸೌಲಭ್ಯವನ್ನು ದಯಮಾಡಿ ಕಿತ್ಕೊಳ್ಬೇಡಿ ಅಂತ ನಾವು ಕೈ ಮುಗಿದು ಶಾಸಕರಲ್ಲಿ ಮತ್ತೆ ನಮ್ಮ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ಳಿಕ್ಕೆ ನಮ್ಮ ಸಮಿತಿಯ ಪರವಾಗಿ ನಾನು ವಿನಂತಿಸ್ಕೊಳ್ತೇನೆ. ಯಾಕೆಂದ್ರೆ ಇದು ನಾವು ಯಾವತ್ತೂ ಕೂಡ ಕೊಡ್ಬೇಕಾದ ಸೌಲಭ್ಯ, ಯಾವತ್ತೇ ಸಿಗ್ಬೇಕಾದ ಸೌಲಭ್ಯ ಶಿರಸಿ ಆಸ್ಪತ್ರೆ ಮಟ್ಟಿಗೆ ಅದು ಇವತ್ತಿಗೂ ತಳ್ಳಲ್ಪಡ್ತಾನೆ ಇದೆ. ಇನ್ನೊಂದು ವಿಷಯ ಅಂತಂದ್ರೆ ತಾಲೂಕು ಅನ್ನುವ ಕಾರಣಕ್ಕಾಗಿ ನಾವು ಎಷ್ಟೆಲ್ಲ ವಂಚನೆಗೆ ಒಳಪಡ್ತಾ ಇದ್ದೇವೆ. ಇಲ್ಲೇ ನಿಮ್ಗೆ ಕಾಣ್ತಾ ಇದ್ದೇವೆ, 35 ಕೋಟಿ 5 ಕೋಟಿ ಬಂತು, ಅಲ್ಲಿ 30 ಕೋಟಿ ರೂಪಾಯಿ ಆಯ್ತು. ಶಹರಿ ಯೋಜನೆ ಒಳಗೆ ನಗರಾಭಿವೃದ್ಧಿ ಯೋಜನೆ ಜಿಲ್ಲೆಗೆ 35 ಕೋಟಿ ಬಂತು, ನಮ್ಗೆ 20 ಕೋಟಿ ಬಂತು, ಅಲ್ಲಿ 15 ಕೋಟಿ ಹೋಯ್ತು. ಶಹರಿ ಅಭಿವೃದ್ಧಿ ಯೋಜನೆ ಮತ್ತೊಂದು, ನಗರಾಭಿವೃದ್ಧಿ ಯೋಜನೆ, ಶಹರಿ ಅಭಿವೃದ್ಧಿ ಯೋಜನೆ, ಈ ಎಲ್ಲದನ್ನು ಕೇಳಿ ನಮ್ಮ ಕಣ್ಣಿಗೆ ಕಾಣ್ಕೊಂಡಂಗೆ ಲೆಕ್ಕ ಹಾಕ್ಬಿಟ್ರೆ ನಮ್ಮ ತಾಲೂಕಿಗೆ ಒಂದು 100 ಕೋಟಿ ರೂಪಾಯಿ ಅನ್ಯಾಯ ಆಗ್ತಾ ಇದೆ. ಒಂದು 100 ಕೋಟಿ ರೂಪಾಯಿ ಅನ್ಯಾಯ ಅಂತಂದ್ರೆ ಕಡಿಮೆನಾ? ಇದನ್ನ ಯಾರು ಲೆಕ್ಕ ಆಗ್ತಾ ಇಲ್ಲ. ಹಾಗಾಗಿ ಜನ ಕೂಡ ಜಾಗೃತಿ ಆಗ್ಬೇಕು ಅಂತ ನಾವು ಸಮಿತಿ ಪರವಾಗಿ ನಾವು ವಿನಂತಿ ಮಾಡ್ಕೊಳ್ತೇವೆ. ಜಿಲ್ಲೆಯ ಕದಂಬ ಕನ್ನಡ ಜಿಲ್ಲೆಯ ರಚನೆಯಲ್ಲಿ ನಾವು ಸಕ್ರಿಯವಾಗಿ ಜನರ ಪಾಲ್ಗೊಳ್ಳಿಕೆ ಇದ್ದಾಗ ಮಾತ್ರ ಇಂಥ ಅನ್ಯಾಯಕ್ಕೆ ಒಂದು ಕೊನೆ ಬೀಳಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಜನರು ಕೂಡ ನಾವು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇವೆ. ಇದಕ್ಕೆ ಇನ್ನಷ್ಟು ಸಕಾರಾತ್ಮಕವಾಗಿ ಜನ ಸ್ಪಂದಿಸಬೇಕು ಅಂತೇಳಿ ನಾವು ಇಡೀ ಘಟ್ಟದ ಮೇಲೆ 7 ತಾಲೂಕುಗಳ ಜನತೆ ನಿಮ್ಮೊಟ್ಟಿಗೆ. ಕೇವಲ ಅಷ್ಟೇ ಅಲ್ಲ, ಈಗ ವಿ.ಎಂ. ಭಟ್ ಹೇಳಿದಾಗೆ ಹಾನಗಲ್ಲು ಅಪ್ ಟು ಹಾವೇರಿವರೆಗಿಂತ ಬಡವರು ಎಷ್ಟು ಜನ ಇಲ್ಲಿ ಶಿಕ್ಷಣಕ್ಕಾಗಿ ಇಲ್ಲಿ ಬರ್ತಾ ಇದ್ದಾರೆ, ಆರೋಗ್ಯಕ್ಕಾಗಿ ಚರ್ಚೆಗೆ ಬರ್ತಾ ಇದ್ದಾರೆ. ಒಂದು ಅಡಿಕೆ ಬಾಳೆಕಾಯಿ ಬೆಳೆದಿದ್ರೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಚರ್ಚೆಗೆ ಬರ್ತಾ ಇದ್ದಾರೆ. ಸರ್ಕಾರ ಇದನ್ನೆಲ್ಲ ಅವ್ರದ್ದೇ ಆದಂಥ ಮಷನರಿಯಿಂದ ಅವ್ರು ಒಂದು ರೀತಿಯ ಇನ್ಸ್ಪೆಕ್ಷನ್ ಅಥವಾ ಸರ್ವೆ ಮಾಡತಕ್ಕಂಥ ಅವಶ್ಯಕತೆ ಇದೆ. ಮತ್ತೊಮ್ಮೆ ನಮ್ಮ ಕದಂಬ ಕನ್ನಡ ಜಿಲ್ಲೆ
ಮಸ್ತಿಷ್ಕಕ್ಕೆ ತಂದುಕೊಡಿ ಹಾಗೂ ಈ ಒಂದು ಉತ್ತಮವಾದಂಥ ಯೋಜನೆ ಆರೋಗ್ಯ ಆಸ್ಪತ್ರೆ ಯೋಜನೆ ಯಾವುದೇ ಬಾಲಗೃಹ ಪೀಡೆ ಅಥವಾ ತೊಂದರೆ ಆಗದ ರೀತಿಯಲ್ಲಿ ನಮಗೆ ಒದಗಿಸಿಕೊಡಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಆರೋಗ್ಯ ಸಚಿವರಲ್ಲಿ, ಹೆಮ್ಮೆಯ ಶಾಸಕರಲ್ಲಿ ಸಿರ್ಸಿಯ ಒಂದು ಹೈಟೆಕ್ ಆಸ್ಪತ್ರೆಯನ್ನು ಏನು ಅನುದಾನ ಆಗಿತ್ತು ಅದನ್ನು ಕಡಿತಗೊಳಿಸ್ತಾ ಇದ್ದಾರೆ ಅನ್ನೋದು ಬಹಳ ಒಂದು ದುಃಖಕರ ವಿಷಯ. ಯಾಕಂದ್ರೆ ಅವಾಗ ನಮ್ಮ ಹಿಂದಿನ ಶಾಸಕರಾದಂಥ ವಿಶ್ವೇಶ್ವರ ಕಾಗೇರವರು ಬಹಳ ಪ್ರಯತ್ನ ಮಾಡಿ 172 ಕೋಟಿ ರೂಪಾಯಿ ಅನುದಾನವನ್ನು ತಂದಿದ್ರು. ಈಗ ಅದರಲ್ಲಿ ಒಂದು 72 ಕೋಟಿ ರೂಪಾಯಿದು ಕಟ್ಟಡಕ್ಕೆ ಉಳಿದ 100 ಕೋಟಿಯನ್ನು ಬಾಕಿ ಏನು ಅದಕ್ಕೆ 250 ಬೆಡ್, ಆಮೇಲೆ MRI ಸ್ಕ್ಯಾನಿಂಗು, CT ಸ್ಕ್ಯಾನಿಂಗು, ಈ ರೀತಿ ಯಾವ್ದಾದ್ರು ಸ್ಕ್ಯಾನಿಂಗು ಇರುತ್ತೆ ಅದನ್ನೆಲ್ಲ ಮಟೀರಿಯಲ್ಸ್ ಬಾಕಿದನ್ನ ಹಾಕ್ಲಿಕ್ಕೆ ಅಂತೇಳಿ ಯೋಜನೆಯಲ್ಲಿ ಅವಾಗ ಮಾಡಿದ್ರು. ಆದ್ರೆ ಈಗಾಗಲೇ ನೀವು ಜನಾಂತರಂಗದಲ್ಲಿ, ಜನಮಾಧ್ಯಮದಲ್ಲಿ ಎಲ್ಲ ಬಂದಂತ ವರದಿ ನೋಡಿದಾಗ ನಮ್ಗೆ ಬಹಳ ನಿರ್ಮಯ ಆಗ್ತದೆ. ಯಾಕಂದ್ರೆ ಇಷ್ಟೆಲ್ಲ ಜನ ನಾವು ಹೋರಾಟ ಮಾಡ್ತಾ ಇರೋದೇ ನಮ್ಗೊಂದು ಹೈಟೆಕ್ ಹಾಸ್ಪಿಟ್ಲ್ ಬೇಕು, ಇಲ್ಲಿ ಜಿಲ್ಲೆ ಆಗ್ಬೇಕು ಅನ್ನೋದು ಈ ಒಂದು ಹೋರಾಟ. ಈ ಹೋರಾಟದಲ್ಲಿ ಈಗಾಗಲೇ ಈಗ ಹಾಸ್ಪಿಟ್ಲೇ ಆಗೋದಿಲ್ಲ, ತಾಲೂಕು ಹಾಸ್ಪಿಟ್ಲ್ ಮೊದಲೇ ಇತ್ತು ನಮ್ಗೆ. ಈಗ VM ಭಟ್ರು ಹೇಳಿದಂತೆ ದಿನಾಲು ನನ್ಗೆ ತಿಳಿದ ಮಟ್ಟಿಗೆ 400ರಿಂದ 500 ಪೇಷಂಟ್ ಬಂದೇ ಬರ್ತಾರೆ ಈ ಸುತ್ತಮುತ್ತ ಇದರಿಂದ. ಯಾಕಂದ್ರೆ ಈ ಒಂದು ಕಟ್ಟಡದ ಕಾಮಗಾರಿ ಉದ್ಘಾಟನೆಯಲ್ಲಿ ನಾನು ಪಾಲ್ಗೊಂಡಿದ್ದೆ. ಅವಾಗ ನಮಗೆ ಬಹಳ ಸಂತೋಷ ಆಗಿತ್ತು, ನಮ್ಮ ಸಿರ್ಸಿಯಲ್ಲಿ ಇಂಥ ಒಂದು ದೊಡ್ಡ ಹಾಸ್ಪಿಟ್ಲ್ ಆಗ್ತಾ ಇದೆ ಅಂತ ಹೇಳಿ. ಆದ್ರೆ ಈ ಹಾಸ್ಪಿಟ್ಲಿಗೆ ಏನಾದ್ರು ಈಗ ಅನುದಾನ ಕಡಿತ ಮಾಡಿದ್ರೆ ನಾವೆಲ್ಲರೂ ಸೇರಿ ಒಂದು ಉಗ್ರ ಹೋರಾಟನೇ ಮಾಡ್ತೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ನಮ್ಮ ಅದನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಇನ್ನೂ ಹೆಚ್ಚಿನ ಚಿಂತನೆ ಮಾಡಿದಾಗ ಸರ್ಕಾರಕ್ಕೆ ಒಂದು ಶ್ರೇಯಸ್ ಸಿಗ್ತದೆ. ಆ ನಿಟ್ಟಿನಲ್ಲಿ ಹಿಂದಿನ ಶಾಸಕರು 170 ಕೋಟಿ ಹಣವನ್ನ ಸ್ಯಾಂಕ್ಷನ್ ಮಾಡಿ ಅದರ ಬುನಾದಿಯನ್ನ ಹಾಕಿದ್ದಾರೆ. ಹಾಗೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಅದನ್ನ ಕಡಿತ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಸಿಗ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಕಡಿಮೆ ಮಾಡುವುದು ಅಂದ್ರೆ ಅರ್ಥ ಈ ರಾಜ್ಯದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಹಣ ಕಡಿತ ಮಾಡಿ ಜನಸಾಮಾನ್ಯರ ನಿಜವಾದ ಆರೋಗ್ಯ ಶಿಕ್ಷಣ ವ್ಯವಸ್ಥೆಯನ್ನ ಹದಗೆಡಿಸುವ ಏಕೈಕ ಉದ್ದೇಶ ಏನಾದ್ರೂ ಇದ್ರೆ ರಾಜ್ಯ ಸರ್ಕಾರದ್ದು ಅದನ್ನ ದಯವಿಟ್ಟು ಕೈ ಬಿಡಬೇಕು. ಇಲ್ಲಾದಲ್ಲಿ ಜನಸಾಮಾನ್ಯರು, ನಾಗರಿಕರು, ಕಾರ್ಮಿಕರು, ರೈತರು ಎಲ್ಲರೂ ಸೇರಿ ನಾವು ಉಗ್ರ ಪ್ರತಿಭಟನೆಯನ್ನ ಮಾಡ್ಬೇಕಂತ. ಯಾಕಪ್ಪ ಅಂದ್ರೆ ಸರ್ಕಾರದ ಸ್ಲೋಗನ್ನೇ ಇದೆ, ಆರೋಗ್ಯ ಮತ್ತು ಶಿಕ್ಷಣ. ಆರೋಗ್ಯವನ್ನೇ ನೀವು ಕಡಿತಗೊಳಿಸಿದ್ರೆ ನಾವೆಲ್ಲಿ ಹೋಗ್ಬೇಕು? 300, 400, 500 ಕಿಲೋಮೀಟರ್ ದೂರ ಹೋಗೋದ್ರಿಂದ ನಾವು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.